ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನನಗೆ ಈ 2 ಮಂತ್ಸ್ ಇನ್ನೇನು ಪಾಪಕ್ಕೆ 2 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಏನೆಲ್ಲ ನನಗೆ ಯೂಸ್ ಆಯಿತು ಅಂದರೆ ನ್ಯೂ ಬಾರ್ನ್ ಇದ್ದಾಗ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಮುಂಚೆನೂ ಕೂಡ ಶೇರ್ ಮಾಡಿರ್ಬೋದು, ಬಟ್ ಸ್ಟಿಲ್ ಇವಾಗ ನಾನು ಯೂಸ್ ಮಾಡಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಶೇರ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ತುಂಬ ಯೂಸ್ ಆಗಿದ್ದು ಅಂದರೆ ಈ ಬೆಡ್ ಆಯಿತಾ. ಈ ಬೆಡ್ಡು ಇಲ್ಲಿ ನೋಡ್ಬೋದು, ಈ ಥರ ಮಸ್ಕಿಟೋ ನೆಟ್ ಇದೆ. ಇದೇನಾದರೂ ಈಚೆ ಪಾಪುನ ಮಲಗಿಸ್ತಾ ಇದ್ದೀನಿ ಆಟ ಆಡೋಕ್ಕೆ, ಅಥವಾ ನಾನೇನಾದರೂ ಎಲ್ಲರೂ ಈಚೆ ಹೋಗಬೇಕು ಆವಾಗ ಈಚೆ ಅಮ್ಮನ ಹತ್ರ ಕೊಟ್ಟೋಗ್ತೀನಿ. ಪಾಪು ಮಲಗಿದ್ಲು ಅಂದಾಗ ಇದ್ರ ಮೇಲೆ ಮಲಗಿಸ್ತಾರೆ. ಇದರಲ್ಲಿ ಮಸ್ಕಿಟೋ ನೆಟ್ಟಿರೋದ್ರಿಂದ ಸೊಳ್ಳೆ ಕಚ್ಚುತ್ತೆ ಅನ್ನೋದು ಕೂಡ ಭಯ ಇರಲ್ಲ. ನಾನು ಮೇಯ್ನಾಗಿ ವೈಟ್ ಏನಕ್ಕೆ ಪ್ರಿಫರ್ ಮಾಡಿದೆ ತೊಗೊಳೋದಕ್ಕೆ ಅಂದರೆ, ಏನಾದರೂ ಇರುವೆ ಎಲ್ಲ ಓಡಾಡಿದ್ರು ಕೂಡ ಆರಾಮಾಗಿ ಗೊತ್ತಾಗುತ್ತೆ. ಯಾಕಂದರೆ ಪೀಕ್ ಸಮ್ಮರಲ್ಲಿ ಅಲ್ವಾ ನನ್ನ ಡೆಲಿವರಿ ಆಗಿತ್ತು. ಸಮ್ಮರಲ್ಲಿ ಜಾಸ್ತಿ ಇರುವೆಗಳು ಇರ್ತವೆ. ಸೊ ಹಾಗಾಗಿ ನಾನು ವೈಟ್ ಕಲರ್ನ ನೋಡಿ ತೊಗೊಂಡಿರೋ ಅಂಥದ್ದು. ವೈಟ್ ಕಲರ್, ಇದ್ರಲ್ಲಿ ಬ್ಲೂ ಇದೆ, ಬಟ್ ಪರವಾಗಿಲ್ಲ, ನಂಗೆ ವೈಟ್ ಇರಲೇಬೇಕು ಅಂದ್ಬಿಟ್ಟು ನಾನು ವೈಟ್ನ ನೋಡಿ ತೊಗೊಂಡಿದ್ದು. ಇದಂತೂ ನಂಗೆ ತುಂಬಾ ಯೂಸ್ ಆಯಿತು. ಇದೊಂದು ಬಂದರೆ, ನೆಕ್ಸ್ಟ್ ಬಂದರೆ ಚಿಕ್ಕ ಮಕ್ಕಳು ಹುಟ್ಟಿದಾಗೇ ಇಷ್ಟಿಷ್ಟು ಉದ್ದ ಉಗುರು ಇರುತ್ತೆ. ಆವಾಗ ನೈಲ್ ಕಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಆಗ ನನಗೆ ಯೂಸ್ ಆಗಿದ್ದು ಇದು ನೈಲ್ ಫೈಲ್ ಮಾಡೋ ಅಂಥದ್ದು. ಇದರಲ್ಲಿ ನ್ಯೂ ಬಾರ್ನ್ಗೆ ಸಪ್ರೇಟು, ಅಂದರೆ ಮಂತ್ ವೈಸ್ ಸಪ್ರೇಟ್ ಇದೆ. ಇದು ಬಂದು ನ್ಯೂ ಬಾರ್ನ್ಗೆ ಯೆಲ್ಲೋ ಕಲರ್ ನೋಡ್ಬೋದು. ಯೆಲ್ಲೋ ಕಲರ್ ಬಂದು ನ್ಯೂ ಬಾರ್ನ್ಗೆ, ಮತ್ತು ಪಿಂಕ್ ಕಲರ್ ಏನು ಬಂದು ಪಿಂಕ್ ಬಂದು 4 to 11 ಮಂತ್ಸು. ಇದು ನಾನು ಲಿಶೂಗೆ ತೊಗೊಂಡಿರೋ ಅಂಥದ್ದು. ಇದು ಈ ಸರಿ ಏನು ತೊಗೊಳಕ್ಕೆ ಹೋಗಲಿಲ್ಲ, ಲಿಶೂಗೆ ತೊಗೊಂಡಿದ್ದೆ. ಈ ಸರಿನೂ ಕೂಡ ಯೂಸ್ ಮಾಡಿದೆ. ಇನ್ನು ಬ್ಲೂ ಕಲರ್ ಅಂತ ಬಂದಾಗ ಇದು 12 ಮಂತ್ಸ್ ಅವರಿಗೆ ಯೂಸ್ ಮಾಡ್ಬೋದು, 12 ಮಂತ್ಸ್ ಕಿಡ್ಸ್ಗೆ. ಇನ್ನು ನೆಕ್ಸ್ಟ್ ಬರೋದಾದರೆ ಇದು ಬಂದು ಅಡಲ್ಟ್ಸಿಗೆ ಸಿಲ್ವರ್ ಕಲರ್ ಬರುತ್ತೆ. ಈ ಥರ ಸಿಲ್ವರ್ ಕಲರ್, ಅದು ಅಡಲ್ಟ್ಸಿಗೆ. ಹಾಗೆ ಮೆನಿಕ್ಯೂರ್ ಮಾಡ್ಕೊಳೋದಕ್ಕೆ ಈ ಟೂಲ್ನ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಬ್ಯಾಟ್ರಿ ಆಗಿರುತ್ತೆ. ನಾನು ತೊಗೊಂಡಾಗಿಂದ ಇನ್ನೂ ಒಂದು ಸರಿನೂ ಶೆಲ್ ಏನೂ ಕೂಡ ಹಾಕಿಲ್ಲ. ಜಸ್ಟ್ ನಮಗೆ ಯಾವುದು ಬೇಕೋ ಅದನ್ನು ಇಲ್ಲಿಗೆ ಇನ್ಸರ್ಟ್ ಮಾಡ್ಕೊಂಡು ಮಗುಗೆ ಫೈಲ್ ಮಾಡೋದಷ್ಟೇ. ಲೆವೆಲ್ಸು ಕೂಡ ಇದೆ, ಇಲ್ಲಿ ನೋಡ್ಬೋದು ಲೆವೆಲ್ಸ್ ಇದೆ. ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ಅಂತಲೂ ಇದೆ ಇಲ್ಲಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ಇದು ಫೈಲ್ ಆಗುತ್ತೆ, ಈ ಥರ ಇದೆ. ತುಂಬ ಯೂಸ್ ಆಗುತ್ತೆ. ಟಿಲ್ ಅಟ್ಲೀಸ್ಟ್ ಒಂದು 3 ಮಂತ್ಸ್ವರೆಗೂ ಮಕ್ಕಳು ತುಂಬಾ ಡೆಲಿಕೇಟ್ ಆಗಿರ್ತಾರೆ. ನಮಗೂ ಕೂಡ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಅಲ್ವಾ. ಚಿಕ್ಕ ಚಿಕ್ಕ ಪುಟಾಣಿ ಕೈ, ಮತ್ತು ಎಲ್ಲಿ ನೈಲ್ಸ್ ಕಟ್ ಮಾಡಬೇಕಾದ್ರೆ ಕಟ್ ಆಗಿಬಿಡುತ್ತೋ ಅಂತಲೂ ಕೂಡ ಭಯ ಇರುತ್ತೆ. ಆಗ ಇದನ್ನು ಯೂಸ್ ಮಾಡ್ಕೊಬೋದು. ನಂಗೆ ಇದು ತುಂಬಾ ಯೂಸ್ ಆಯಿತು. ಯಾಕಂದರೆ 3 ಡೇಸ್ಗೂ ನಾನು ನೈಲ್ ಫೈಲ್ ಮಾಡ್ತಾನೆ ಇರಬೇಕಿತ್ತು. ಯಾಕಂದರೆ ಅಷ್ಟು ಬೇಗ ಮಕ್ಕಳಿಗೆ ಉಗುರು ಬೆಳೆಯುತ್ತೆ. ಸೊ ಇದೊಂದು ಯೂಸ್ ಆಯಿತು. ನೆಕ್ಸ್ಟ್ ಬಂದರೆ, ನಾನು ಇದನ್ನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾನು ಶೇರ್ ಮಾಡಿದ್ದೆ. ಮೋಸ್ಟ್ ಪ್ರಾಬ್ಲಿ ನಾನು ಡೆಲಿವರಿ ಆದಮೇಲೆ ಶೇರ್ ಮಾಡಿದ್ನೋ, ಶೆಕೆ ಆಗ್ತಾಯಿದೆ ನನಗೆ. ಮೋಸ್ಟ್ಲಿ ನನ್ನ ಡೆಲಿವರಿ ಆದಮೇಲೆ ಶೇರ್ ಮಾಡಿದ್ನೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಈಗ ಇದು ತುಂಬಾ ಯೂಸ್ ಆಗ್ತಿದೆ. ಯಾಕಂದರೆ ಜೋ ಟಂಗ್ ಕ್ಲೀನ್ ಮಾಡಿಸ್ಕೊಳೋದೇ ಇಲ್ಲ ಸ್ನಾನ ಮಾಡಿಸ್ಬೇಕಾದ್ರೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದೇನಿಲ್ಲ, ಈ ಥರ ಇರುತ್ತೆ ನೋಡ್ಬೋದು, ಈ ಥರ ಇರುತ್ತೆ. ಜಸ್ಟ್ ಇದನ್ನು ಓಪನ್ ಮಾಡಿ ಒಂದು ಸ್ವಲ್ಪ ಬಿಸಿನೀರಲ್ಲಿ ಡಿಪ್ ಮಾಡಿ ಆನಂತರ ಟಂಗ್ ಕ್ಲೀನ್ ಮಾಡೋದಷ್ಟೇ. ತುಂಬಾ ಚೆನ್ನಾಗಿದೆ. ಇದು ಏನೂ ಇಲ್ಲ, ತುಂಬ ಸಾಫ್ಟಾಗೂ ಕೂಡ ಇದೆ. ಇಲ್ಲಿ ಬಂದು ಬಟ್ಟೆ ಇರುತ್ತೆ, ಸೊ ಈಸಿಯಾಗಿ ಟಂಗ್ ಕ್ಲೀನ್ ಮಾಡಿಬಿಡ್ಬೋದು. ಇದೊಂದು ತುಂಬ ಯೂಸ್ ಆಗ್ತಾ ಇದೆ ನನಗೆ. ಇನ್ಫ್ಯಾಕ್ಟ್ ಕೈಯಲ್ಲಿ ಕ್ಲೀನ್ ಮಾಡೋದಕ್ಕಿಂತ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇನ್ನು ತುಂಬ ಅಂದರೆ ತುಂಬ ಯೂಸ್ ಆಗ್ತಾ ಇರೋದೇನು ಗೊತ್ತಾ ನನಗೆ, ಡೈಪರ್ ಚೇಂಜಿಂಗ್ ಮ್ಯಾಟ್ಸ್, ಡಿಸ್ಪೋಸಬಲ್ ಮ್ಯಾಟ್ಸು. ಊರ ಕಡೆ ಆದರೆ ಬಟ್ಟೆ ಒಗೆಯೋದಕ್ಕೆ ಎಲ್ಲ ಮೇಡ್ ಸಿಗ್ತಾರೆ. ಬಟ್ ಇಲ್ಲೇನಂದರೆ ನಾನು ಮೇಡು ಕೂಡ ಇಟ್ಕೊಂಡಿಲ್ಲ. ಇನ್ನು ಇಲ್ಲಿ ಅಮ್ಮ ಬಂದಮೇಲೆ ಅಮ್ಮನೇ ಎಲ್ಲ ಕೆಲಸನೂ ಮಾಡ್ಕೊಬೇಕು, ಆಗಲ್ಲ ಅಂದ್ಬಿಟ್ಟು ಹೀಗೆ ಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೆ ಡಿಸ್ಪೋಸಬಲ್ ಮ್ಯಾಟ್ ಸಿಕ್ತು. ಇದೇನಂದರೆ ಯೂಸ್ ಆ್ಯಂಡ್ ಥ್ರೋ ಥರ. ಏನಾದರೂ 40 ಆಯ್ತಿದ್ರ ಮೇಲೆ ಅಂದರೆ
ಎಸ್ದು ಬಿಡ್ಬೋದು. ನಾನೇನು ಮಾಡ್ತೀನಿ ಗೊತ್ತಾ, ಆ್ಯಕ್ಚುಲಿ నేను ಡೈಪರ್ ಚೇಂಜ್ ಮಾಡಬೇಕಾದ್ರೆ ಅಕಸ್ಮಾತ್ ಮಿಸ್ ಆಗಿ ಆಗುತ್ತಷ್ಟೇ. ಇಲ್ಲ ಅಂದರೆ ಏನು ಮಾಡ್ತೀನಿ, ನಾವು ಹೇಗೂ ಆಲ್ಟರ್ನೇಟಿವ್ ಡೇಸಲ್ಲಿ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ ಅಲ್ವಾ. ಆಯಿಲ್ ಮಸಾಜಿಗೆ ಇವತ್ತು ನಾನು ಈ ಡೈಪರ್ ಕವರ್ನ ತೊಗೊಂಡಿದ್ದೀನಿ ಅಂದರೆ ಡಿಸ್ಪೋಸಬಲ್ ಮ್ಯಾಟ್ನ, ಇವತ್ತು ಇಂದ ನಾಳೆ ಯೂಸ್ ಮಾಡಿ ನಾನು ಏನು ಮಗುಗೆ ಎಣ್ಣೆ ಹಚ್ತೀನಿ ಆವಾಗ ನಾನು ಇದೇ ಮ್ಯಾಟ್ನ ಯೂಸ್ ಮಾಡ್ತೀನಿ. ಆಯಿಲ್ನ ಅಪ್ಲೈ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಇದು ಮ್ಯಾಟು. ನೋಡ್ಬೋದು ಯಾವ ಥರ ಇದೆ ಅಂತ, ತುಂಬ ಸಾಫ್ಟಾಗೂ ಕೂಡ ಇದೆ. ಹಾಗೆ ಆರಾಮಾಗಿ ಆಯಿಲ್ ಮಸಾಜಿಂಗಿಗೆ ಯೂಸ್ ಮಾಡ್ಕೊಬೋದು. ಆಯಿಲ್ ಮಸಾಜ್ ಮಾಡ್ತಿರ್ಬೇಕಾದ್ರೆ ಸುಸುನೆ ಮಾಡಲಿ ಪಾಟಿನೇ ಮಾಡಲಿ ಇದರಲ್ಲೇ ಇರುತ್ತೆ, ಕೆಳಗೂ ಕೂಡ ಹೋಗಲ್ಲ, ಒದ್ದೆನೂ ಕೂಡ ಆಗಲ್ಲ ಬೆಡ್ ಸ್ಪ್ರೆಡ್ ಏನಾದರೂ ಇದ್ದರೆ. ಸೊ ಇದನ್ನು ಯೂಸ್ ಮಾಡ್ತೀನಿ. ನನಗಂತೂ ಇದು ತುಂಬಾ ಯೂಸ್ ಆಗಿದೆ. ಇದು ಆಲ್ರೆಡಿ 3 ಪ್ಯಾಕೆಟೋ 2 ಪ್ಯಾಕೆಟೋ ಖಾಲಿಯಾಗಿ ಇವಾಗ ಇನ್ನು 2 ಪ್ಯಾಕೆಟ್ನ ತರಿಸಿದ್ದೀನಿ. ಇದರಲ್ಲಿ 10 ಏನೋ ಬರುತ್ತೆ ಮ್ಯಾಟ್ಸು, 10 ಮ್ಯಾಟ್ಸ್ ಬರುತ್ತೆ. ನಂಗೆ ಏನಿಲ್ಲ ಅಂದರೂ ಆಲ್ಟರ್ನೇಟಿವ್ ಡೇಸಲ್ಲಿ ನಾವು ತೊಗೊತೀವಿ ಅಂದ್ರೂ, ಮ್ಯಾಟ್ ಏನೂ ಆಗಿಲ್ಲ ಅಂದ್ರೂ ಆಯಿಲ್ ಮಸಾಜಿಂಗಿಗೆ ತೊಗೊತೀನಿ ಅದನ್ನು. ಸೊ ಅದನ್ನು ಯೂಸ್ ಮಾಡಿ ಎಸ್ದು ಬಿಡ್ತೀನಿ ಆಯಿಲ್ ಮಸಾಜ್ ಆದಮೇಲೆ. ಯಾಕಂದರೆ ಬೇರೆ ಮ್ಯಾಟ್ ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಅದನ್ನು ವಾಶ್ ಮಾಡಿಟ್ರೂ ಅದು ಸರಿ ಹೋಗಲ್ಲ, ಎಣ್ಣೆದು ಸ್ಮೆಲ್ ಇರುತ್ತೆ. ಯಾಕೆಂದರೆ ಲಿಶು ಪಾಪು ಇದ್ದಾಗ ನಾನು ಅದನ್ನು ಫೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ಇವಾಗ ಇದು ನನಗೆ ಬೆಸ್ಟ್ ಆಪ್ಷನ್ ಅನ್ನಿಸ್ತಿದೆ. ಈವನ್ ಡೈಪರ್ ಚೇಂಜ್ ಮಾಡೋಕ್ಕೂ ಅಷ್ಟೇ, ಆಯಿಲ್ ಮಸಾಜ್ ಮಾಡೋಕ್ಕೂ ಅಷ್ಟೇ, ಎರಡೂ ಕೂಡ ಯೂಸ್ ಆಗ್ತಿದೆ. ಇವಾಗ ಏನಾದರೂ ಡೈಪರ್ ಫ್ರೀ ಟೈಮ್ ಕೊಡಬೇಕು ಅಂದಾಗೂ ಕೂಡ ಬೆಡ್ ಮೇಲೆ ಇದನ್ನು ಹಾಕಿ ಮಕ್ಕಳನ್ನ ಹಾಗೆ ಮಲಗಿಸ್ಲೂಬಹುದು. ಸೊ ಯಾವುದೇ ಥರ ಟೆನ್ಷನ್ ಇರಲ್ಲ, ಬೆಡ್ ಸ್ಟೇನ್ ಆಗುತ್ತೆ ಅಥವಾ ಏನೂ ಆ ಥರ ಟೆನ್ಷನ್ ಇರಲ್ಲ. ಸೊ ಇದೊಂದು ತುಂಬ ಯೂಸ್ ಆಗ್ತಿದೆ. ಇನ್ನು ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಯಾವ ವೈಪ್ಸ್ನ ಯೂಸ್ ಮಾಡ್ತೀರಾ, ಕಾಟನ್ ವೈಪ್ಸ್ ಯೂಸ್ ಮಾಡ್ತೀರಾ ಅಂತ. ಇಲ್ಲ, ಕಾಟನ್ ವೈಪ್ಸ್ ಏನು ಯೂಸ್ ಮಾಡ್ತಿಲ್ಲ ನಾನು ಆ್ಯಸ್ ಆಫ್ ನಾವು. ಯಾಕೆಂದರೆ ಅವಾಗ ಅದು ತುಂಬ ಕಾಂಪ್ಲಿಕೇಟೆಡ್ ಆಗೋಗ್ಬಿಟ್ಟಿರುತ್ತೆ, ನಾನು ಬಿಸಿನೀರು ಇಟ್ಕೊಂಡೇ ಇರಬೇಕು ಯಾವಾಗ್ಲೂ. ಸೊ ಹಾಗಾಗಿ ನಾನೇನು ಅದನ್ನ ಯೂಸ್ ಮಾಡ್ತಿಲ್ಲ. ನನ್ನ ಲಿಶುಗೂ ಕೂಡ ಲವ್ ಲ್ಯಾಪ್ದೇನೆ, ಅದು ಅಲೋವೆರಾದೇ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಅಲೋವೆರಾ ಇದ್ರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಅದೇನೇನೋ ಬರುತ್ತೆ, ಬಟ್ ನಾನು ಅಲೋವೆರಾದೇ ಯೂಸ್ ಮಾಡ್ತಿರೋದು. ಅಲೋವೆರಾ ಪ್ಲಸ್ ವಿಟಮಿನ್ ಇ ಇರೋ ಅಂಥದ್ದು ವೈಪ್ಸ್ನ ಯೂಸ್ ಮಾಡ್ತಿದ್ದೆ ಅವಳಿಗೂ ಕೂಡ, ಈ ಪಾಪುಗೂ ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ಈಗ ವೈಪ್ ಮಾಡಿದ್ಮೇಲೆ ನಾನೇನು ಮಾಡ್ತೀನಿ, ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಆಮೇಲೆ ರ್ಯಾಶ್ ಕ್ರೀಮ್ನ ಹಚ್ಚಿ ಆಮೇಲೆ ಡೈಪರ್ ಹಾಕುವಂಥದ್ದು. ಪೌಡರ್ ಎಲ್ಲ ಏನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಇನ್ನೇನಾದ್ರು ತೀರಾ ಜಾಸ್ತಿ ರ್ಯಾಷಸ್ ಆಗಿದೆ ಮಗುಗೆ ಅಂದಾಗ ಏನು ಮಾಡ್ಬೋದು ಅಂದರೆ, ಫಸ್ಟು ಕೊಬ್ಬರಿ ಎಣ್ಣೆ ಹಚ್ಬಿಡ್ಬೇಕು. ಕೊಬ್ಬರಿ ಎಣ್ಣೆ ಹಚ್ಚಿ ಆಮೇಲೆ ಡೈಪರ್ ರ್ಯಾಶ್ ಕ್ರೀಮ್ನ ಹಚ್ಚಿದ್ರೆ ತುಂಬ ಬೇಗ ರ್ಯಾಷಸ್ ಕ್ಲಿಯರ್ ಆಗುತ್ತೆ. ಮಕ್ಳಿಗೂ ಕೂಡ ಅಷ್ಟಾಗಿ ಇರಿಟೇಷನ್ ಆಗಲ್ಲ. ಸೊ ಈ ರೀತಿ ಫಾಲೋ ಮಾಡ್ತೀನಿ. ಇನ್ನು ಲಾಸ್ಟ್ ಒನ್ ಬಂದರೆ ಈ ಬಾಟಲ್ ಫೀಡ್. ಅಂದರೆ ನಾನು ರೀಸೆಂಟಾಗಿ ಶೇರ್ ಮಾಡಿದ್ದೆ ಅಲ್ವಾ, ಬಾಟಲ್ ಫೀಡ್ ಮಾಡ್ತೀನಿ ಯಾವಾಗಾದ್ರೂ ಈಚೆ ಹೋದಾಗ. ಅಂದರೆ ನನ್ನ ಬ್ರೆಸ್ಟ್ ಮಿಲ್ಕ್ನೇ ಪಂಪ್ ಮಾಡಿ ನಾನು ಬಾಟಲ್ ಫೀಡ್ ಮಾಡ್ತೀನಿ ಅಂತ. ಆ ಬಾಟಲ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು ಲಿಕ್ವಿಡ್ ಬೇಕಲ್ವ, ಯಾವುದಂದ್ರೆ ಆ ಲಿಕ್ವಿಡಲ್ಲಿ ವಾಶ್ ಮಾಡೋದಕ್ಕಾಗಲ್ಲ. ನಾನು ಯಾವಾಗ ಲಿಶು ಹುಟ್ಟಿದಾಗಿಂದನೂ ಈ ಈ ಲವ್ ಲ್ಯಾಪ್ ಬಾಟಲ್ ಕ್ಲೀನರ್ನೇ ಯೂಸ್ ಮಾಡ್ತಾ ಇರೋದು. ಲವ್ ಲ್ಯಾಪ್ ಬಾಟಲ್ ಕ್ಲೀನರ್ನೇ ಯೂಸ್ ಮಾಡ್ತಾ ಇರೋದು. ನೋಡ್ಬೋದು, ಇದು ಇವನ್ ನಮ್ಮ ಬಾಟಲ್ಸ್, ನಾರ್ಮಲ್ ರೆಗ್ಯುಲರ್ ಬಾಟಲ್ಸ್ ಇರುತ್ತೆ ಅಲ್ವಾ, ಆವಾಗ ಅದಕ್ಕೂ ಕೂಡ ಇದೇ ನಾನು ಯೂಸ್ ಮಾಡೋದು ಕ್ಲೀನಿಂಗಿಗೆ. ಸೊ ಈ ಬಾಟಲು, ಇದರಲ್ಲಿ ಸ್ಮೆಲ್ಲು ಕೂಡ ಅಷ್ಟಾಗಿ ಏನು ಎವಿಡೆಂಟಾಗಿ ಅನಿಸಲ್ಲ ಸ್ಮೆಲ್ ಇದೆ ಅಂತ. ನಾನು ಒಂದ್ಸರಿ ಮಿಮಿ ಏನೋ ತರಿಸಿದ್ದೆ ಆಯಿತಾ, ಮೀ ಆ್ಯಂಡ್ ಮೀ ಏನೋ, ಅದ್ರಂತೂ ಒಂಥರ ಸ್ಮೆಲ್ ಆಯಿತಾ, ಒಂಥರ ಈ ಏನು ಪೌಡರ್ ಸ್ಮೆಲ್ಲು ಅಥವಾ ಈ ಕ್ರೀಮ್ ಸ್ಮೆಲ್ ಥರ ಬರುತ್ತಲ್ಲ, ಆ ಥರ ಸ್ಮೆಲ್ಲು. ಬಟ್ ಇದು ಯಾವುದೇ ಥರ ಸ್ಮೆಲ್ ಇರಲ್ಲ, ಚೆನ್ನಾಗಿರುತ್ತೆ ಬಾಟಲ್ ಕ್ಲೀನ್ ಮಾಡೋದಕ್ಕೆ. ಸೊ ಇದನ್ನು ಯೂಸ್ ಮಾಡ್ತೀನಿ ಕೂಡ. ಡರ್ಮಟಾಲಜಿಕಲಿ ಟೆಸ್ಟೆಡು, ಇದನ್ನು ಆರಾಮಾಗಿ ಬಾಟಲ್ ಕ್ಲೀನಿಂಗಿಗೆ ಯೂಸ್ ಮಾಡ್ಕೊಬೋದು. ಇಲ್ಲಾಂದರೆ ಏನಾದರೂ ನಾವು ಸ್ಟೆರಿಲೈಸ್ ಮಾಡ್ತೀವಿ ಟಾಯ್ಸ್ನೆಲ್ಲ ಅಂದರೆ ಅದಕ್ಕೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಇದಿಷ್ಟು ನನಗೆ ಈಗ ನ್ಯೂ ಬಾರ್ನಲ್ಲಿ ತುಂಬಾ ಯೂಸ್ ಆಗ್ತಿರೋ ಅಂಥದ್ದು ಆಯಿತಾ. ಸೊ ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯಿತಾ. ಈಗ ಅಮೆಝಾನ್ದು 10th ಇಯರ್ ಆ್ಯನಿವರ್ಸರಿ ಸೇಲ್ ಕೂಡ ನಡೀತಿದೆ. ಈಗ ಆಫರ್ಸ್ ಕೂಡ ಇದೆ ತುಂಬಾ. ಸೊ ನೀವೇನಾದರೂ ಈಗ ಈ ಪ್ರಾಡಕ್ಟ್ಸ್ನೆಲ್ಲ ಪರ್ಚೇಸ್ ಮಾಡಿದರೆ ಅಥವಾ ನೀವೇನಾದರೂ ತೊಗೊಬೇಕು ಅಂತ ಇದ್ದಿದ್ರೆ ಒನ್ಸ್ ಅಮೆಝಾನಲ್ಲಿ ಚೆಕ್ ಮಾಡಿ, ಸೊ ದಟ್ ನಿಮಗೆ ಆಫರ್ಡ್ ಪ್ರೈಸಲ್ಲೂ ಕೂಡ ಸಿಗ್ಬೋದು. ಹೋಪ್ ಈ ಪುಟಾಣಿ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೊತೀನಿ. ನ್ಯೂ ಮಾಮಸ್ಗೆ ಎಸ್ಪೆಷಲಿ ನಾನು ಒಂದೇ ಥರ ವಿಡಿಯೋನ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಇನ್ಫ್ಯಾಕ್ಟ್ ನಿನ್ನೆ
ನಿನ್ನೆ ಸ್ವಲ್ಪ ಕ್ವೆಶನ್ಸ್ ಬಂದಿದೆ, ಅದ್ರ ರಿಲೇಟೆಡ್ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಬೇಡ, ಇವತ್ತು ಸ್ವಲ್ಪ ನ್ಯೂ ಮಾಮಿಸಿಗೆ ಹೆಲ್ಪ್ ಆಗುವಂಥ ವಿಡಿಯೋನ ಮಾಡೋಣ. ನೆಕ್ಸ್ಟ್ ನಾಳೆ ಬೇಕಾದರೆ ಆ ವಿಡಿಯೋನ ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಅಪ್ಡೇಟ್ಸ್ ಹಾಗೆ ನನ್ನ ಅಪ್ಕಮಿಂಗ್ ವಿಡಿಯೋಸ್ ನೀವೇನಾದರೂ ನೋಡಬೇಕು ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.